ಜೈ ಶ್ರೀರಾಮ್. ಈ ಜಾಗ ಯಾವುದು ಅಂತಂದರೆ ಶ್ರೀರಾಮ ವನವಾಸಕ್ಕೆ ಅಂತ ಬಂದಂಥ ಜಾಗ ಇದು. ಇದು ಬಂದು ಚುಂಚನಕಟ್ಟೆಯಲ್ಲಿ ಇರೋಂತಕ್ಕಂಥದ್ದು. ಶ್ರೀರಾಮಚಂದ್ರ ಆಗಿನ ಕಾಲದಲ್ಲಿ ಈ ಊರು ಕಾಡಾಗಿತ್ತು. ಹಾಗಾಗಿ ಈ ಜಾಗದಲ್ಲಿ ಇವತ್ತು ಮಾರುತಿ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡ್ತಿದ್ದೀರಾ. ಈ ದೇವಸ್ಥಾನ ಬಂದು ತುಂಬ ಹಳೆಯದು, ಪುರಾತನ ಕಾಲದ್ದು. ಇಲ್ಲಿ ಅವ್ರು ಹೇಳೋ ಪ್ರಕಾರ ಬಂದು ಈ ಜಾಗದಲ್ಲಿ ಶ್ರೀರಾಮಚಂದ್ರ ಕುದುರೆ ಕಟ್ತಿದ್ದಂಥ ಕಲ್ಲು ಅಂತ ಹೇಳ್ತಾರೆ ಕೆಲವರು. ಇನ್ನು ಕೆಲವರು ಶ್ರೀರಾಮನ ಬರ್ತಾರೆ ಅಂತ ಕಾಯ್ತಾ ಕುಳಿತಿದ್ದಂಥ ಆಂಜನೇಯ ಸ್ವಾಮಿ ಈ ಜಾಗದಲ್ಲಿದ್ದರು. ಹಾಗಾಗಿ ಈ ಕಲ್ಲು ಅಂದರೆ ವಿಗ್ರಹ ಕಲ್ಲು ಇನ್ನೂ ಉಳ್ಕೊಂಡಿದೆ ಅಂತ ಕೆಲವರು ಹೇಳ್ತಾರೆ. ಹಾಗಾಗಿ ನಾವೇನು ಮಾಡ್ತೀವಿ, ಇದೊಂದು ಆಂಜನೇಯ ಸ್ವಾಮಿನ ನೀವು ನೋಡ್ತಿದ್ದೀರಾ, ನಿಮಗೂ ದರ್ಶನ ಸಿಗಲಿ. ಈ ದೇವಸ್ಥಾನಕ್ಕೆ ನೀವು ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡಿ ನಮಗೊಂದು ಲೈಕ್ ಕೊಡಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.